ಈ ತರ ಸೆಟ್ ಮಾಡಿದಿರಲ್ಲ, ಈಗ ಬ್ಯಾಂಕಿಂದ ಏನಾದ್ರು ಲೋನ್ ತಗೊಂಡು ನಾನು 8th ಫೇಲ್ ಆಗ್ತಿದ್ದಾಗೇನೆ ಈಗೆಲ್ಲ ಹುಡುಗರು ಬೆಂಗಳೂರು ಅಂತಾರೆ. ಬೆಂಗಳೂರಲ್ಲಿ ಏನೈತೆ, ಬೆಂಗಳೂರು ಇದೆ. ಸುಮಾರು ವರ್ಷ ನಾವು 12 ವರ್ಷ ಬ್ಯಾಚುಲರ್ ಕೆಲಸ ಮಾಡಿದ್ವಿ, ಏನು ಮಾಡೋಕ್ಕಾಗಿಲ್ಲ. ನಮ್ಮ ಗಾಡಿ ಟಿ ಟಿ ಗಾಡಿ ಎಲ್ಲ ಇದೆ, ಟಿ ಟಿ ಗಾಡಿ ಎಲ್ಲ ಮಾಡ್ತೀವಿ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಜೊತೆಯಿಂದ ಹೋಗಲ್ಲ, ನಾವೇ ಓನಾಗಿ ಮಾಡ್ಕೊಂಡಿದ್ವಿ. ಸ್ವಂತ ಒಂದು 4,90,000 ಆಗುತ್ತೆ ಟೋಟಲ್ ಎಲ್ಲ ಫುಲ್ ಸ್ವಂತ ಟಿ ಟಿ ಗಾಡಿನೇ 2 ಟಿ ಟಿ ಗಾಡಿ ಸ್ವಂತನೇ ಮಾಡ್ಕೊಂಡಿದ್ವಿ, ನಾವೇ ಮಾಡಿದ್ವಿ. ಹೇಳ್ಕಂತೀರಾ? ಇದು ಯಾವ ಊರಣ? ಇದು ಕೊರಟಗೆರೆ ತಾಲೂಕು, ಒಳನಾಡು ಹೋಗಿ ಬಸವನಹಳ್ಳಿ. ಇಲ್ಲಿ ಈ ಊರಲ್ಲಿ ನೀವು ಒಬ್ಬರೇ ಈ ಥರ ಮಾಡೋದೇ ಬೇರೆ ಯಾರಾದರೂ ಈ ಥರ? ಇಲ್ಲ, ಕೆಲವರು ಅಲ್ಲೊಬ್ರು ಇದು ಮಾಡಿದ್ದಾರೆ, ಕೆರಡೆ ತಿರ್ಗಿ ಅಲ್ಲಿ ಮೇಲ್ಗಡೆ ಆ ಕಡೆ ಒಬ್ರು ಮಾಡಿದ್ದಾರೆ. ಮೇಸ್ತಾರೆ, ಸುಮಾರು ಜನ ಮೇಸ್ತಾರೆ. ಇದು ಕೋಳಿ ಯಾವ ಥರ ತಂದಿರಿ? ದೊಡ್ಡ ತಂದಿರೋ ಒಂದು ಸರಿ ದೊಡ್ಡ ಕೋಳಿ ತಂದಿದ್ವಿ ಸಂತೆಯಿಂದ, ಜಾತಿ ಕೋಳಿ ತಗೊಂಡಿದ್ವಿ. ನಮ್ಮ ಫ್ರೆಂಡ್ ಅನಂತ ಅವರೇ ಕೊಡಿಸಿದ್ವಿ. ಅಲ್ಲಿ ತಂದು ಅವು ಮೊಟ್ಟೆ ಇಟ್ಟು ಕಾವು ಹಾಕಿದ್ವಿ, ಇಲ್ಲೇ ಮನೆ ಮಾಡಿಸಿದ್ವಿ, ನಾವೇ ಮನೆ ಮಾಡಿಸಿದ್ವಿ. ಎಲ್ಲ ಒಂದು 40 ಕೋಳಿ. 40 ಕೋಳಿಯಲ್ಲಿ ಎಷ್ಟು ಪ್ರಾಫಿಟ್ ಬರ್ತದೆ? ಆ ಕೋಳಿ ಇದು ನಮ್ಮ ಫ್ರೆಂಡ್ಗೆ ಚೆನ್ನಾಗಿ ಅನುಭವ, ನಮಗಿಂತ ಅವ್ರ ಕಡೆಯಿಂದ ನಾವು ನೋಡ್ಕೊಂಡು ಹೆಂಗ್ ಖಾಲಿ ಜಾಗ ಐತಲ್ಲ, ಮೈಲೈತೆ ಮೇಯಿಸ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಈ ತರ ಸೆಟ್ ಮಾಡಿದಿರಲ್ಲ, ಈಗ ಬ್ಯಾಂಕಿಂದ ಏನಾದ್ರು ಲೋನ್ ತಗೊಂಡು? ಇಲ್ಲ, ನಾವು ಸ್ಕೀಮಲ್ಲಿ ಮಾಡಿದ್ದಿಲ್ಲ. ಇಲ್ಲ, ಯಾವ್ದು ಲೋನ್ಗೆ ಏನಿಲ್ಲ, ನಾವು ಓನಾಗೆ ಸ್ವಂತದಾಗಿ ಮಾಡ್ಕೊಂಡಿದ್ದೀವಿ. ಮತ್ತೆ ಈ ತರ ಮಾಡ್ಬೇಕು ಅಂತ ಇನ್ಸ್ಪಿರೇಷನ್ ಹೆಂಗೆ ಬಂತ? ಯಾವ್ದು ಈ ತರ ಮಾಡ್ಬೇಕು ಅಂತ ಹೆಂಗ್ ಅನ್ಸ್ತು ಅಂತ? ಹೆಂಗ್ ಅನಿಸ್ತು ಅಂತಂದ್ರೆ, ನಾವು ಗಾರ್ಮೆಂಟ್ಸ್ ಗಾಡಿಗೆ ಹೋಗ್ತಾ ಇದ್ವಿ. ನಾವು ಗಾರ್ಮೆಂಟ್ಸ್ ಗಾಡಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಇದ್ವಿ, ಡೈಲಿ ಬೆಳಗ್ಗೆ ಇಲ್ಲಿಂದ ಅಪ್ ಡೌನ್ ಮಾಡ್ತಾ ಇದ್ವಿ ಬೆಂಗಳೂರಿಗೆ. ಇಲ್ಲಿಂದ ಅಪ್ ಡೌನ್ ಡೈಲಿ ಇಲ್ಲಿಂದ ಬೆಂಗಳೂರಿಗೆ ಅಪ್ ಡೌನ್ ಮಾಡ್ತಾ ಇದ್ವಿ. ನಾವೇ ಜನ ಕರ್ಕೊಂಡು ಬರೋತರ ನಾವು ಫೀಲ್ಡರ್ಸರಾಗಿ ಕೆಲಸ ಮಾಡ್ತಾ ಇದ್ವಿ. ಏನಾಯ್ತು, ನಾವು ಬರೀ ಅದನ್ನೇ ಮಾಡ್ಕೊಂಡಿದ್ರೆ ಆಗಲ್ಲ, ಮನೆ ಹತ್ರ ಏನಾದ್ರು ಕೆಲಸ ಮಾಡ್ಬೋದಲ್ಲ ಅಂತೇಳಿ, ಹಾಗಾಗಿ ಎಲ್ಲರಿಗೂ ಮನೇಲಿ ಎಲ್ಲರಿಗೂ ಜವಾಬ್ದಾರಿ ಇರ್ತದೆ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡಿದೆ ಅಂದರೆ, ಇದೊಂದು ಸೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗಾಡಿ ಬಿಟ್ಬಿಟ್ಟು, ನಮ್ಮ ಗಾಡಿ ಟಿ ಟಿ ಗಾಡಿ ಎಲ್ಲ ಇದ್ವಿ, ಟಿ ಟಿ ಗಾಡಿ ಎಲ್ಲ ಮಾಡ್ಕೊಂಡಿದ್ವಿ. ಈ ಎಲ್ಲ ಗಾಡಿಗಳಿಗೆಲ್ಲ ಮೇಂಟೆನೆನ್ಸ್ ಮಾಡ್ಬೋದು. ಈಗ ಮೊದಲ ಬಿಸ್ನೆಸ್ ಇಲ್ಲ, ಆ ಬಿಸ್ನೆಸ್ ಇಲ್ಲದೆ ಇರೋದಕ್ಕೆ ಏನು ಮಾಡ್ಬೇಕು ಅಂದರೆ, ಸುಮ್ಮನೆ ಯಾಕೆ ಅದಕ್ಕೆಲ್ಲ ಬಂಡವಾಳ ಹಾಕಿ ವೇಸ್ಟ್ ಆಗಿ ಮಾಡ್ಕೊಳ್ಬೋದು. ಇದು ನಮ್ಮದೇ ಓನಾಗಿರುತ್ತೆ. ಈಗ ಪರ್ಮನೆಂಟ್ ಈಗ ನಾವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಜೊತೆಯಿಂದ ಹೋಗಲ್ಲ, ಹಂಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಾವೇ ಓನಾಗಿ ಮಾಡ್ಕೊಂಡಿದ್ವಿ. ಸ್ವಂತ ಒಂದು 4,90,000 ಆಗುತ್ತೆ ಟೋಟಲ್ ಎಲ್ಲ ಫುಲ್ ಟೋಟಲ್ 4,90,000 ಆಗುತ್ತೆ. ಸೇಫ್ಟಿ ಇದೆ, ಏನು ತೊಂದರೆ ಇಲ್ಲ, ಪಕ್ಕ ಮನೆಗೆಲ್ಲ ಇದೆ. ನಮ್ಗೆ ಕ್ಯಾಮ್ರಾ ಅಂತ ಅಂದ್ರಲ್ಲ, ಅದಂಗೆ ಆಪ್ರೇಟ್ ಮಾಡ್ತೀರಾ? ಕ್ಯಾಮ್ರಾ ಮೊಬೈಲಲ್ಲೇ ನಾವೆಲ್ಲ ಇದ್ರೆ ಮೊಬೈಲಲ್ಲೇ ನೋಡ್ಕೊತೀವಿ. ಕ್ಯಾಮ್ರಾಗೆ ಎಷ್ಟಾಯ್ತು ಎಲ್ಲ? ಅದು ನಮ್ದೊಂದು ಸೋಲಾರ್ ಕ್ಯಾಮ್ರಾ ಬಂದು 10,000, ಅದು ಇನ್ನೊಂದು ಕರೆಂಟಿಂದ ಬಂದು 8,000. ಅದು ಎರಡು. ಈಗ ಫಸ್ಟು ಸೋಲಾರ್ ಹಾಕ್ಸಿದ್ದೆ ನಾನು, ಸೋಲಾರ್ ಕ್ಯಾಮ್ರಾ ಹಾಕ್ಸಿದ್ದೆ. ಆಮೇಲೆ ಏನಾಯಿತು, ಸೋಲಾರ್ ಕ್ಯಾಮ್ರಾ ಅದು ಒಂದೊಂದ್ಸರಿ ಈ ಕೋಲ್ಡ್ ಇದ್ದಾಗ ಒಂದೊಂದ್ಸರಿ ಬ್ಯಾಟ್ರಿ ಸ್ವಿಚ್ ಆಫ್ ಆಗ್ಬೋದು. ಹಾಗಾಗಿ ನಾನೇನು ಮಾಡಿದೆ, ಮತ್ತೆ ಕರೆಂಟಿನಿಂದ ಹಾಕ್ಸಿದ್ವಿ. ಎರಡೂ ಇದೆ. ಒಂದು ಆಪ್ರೇಟ್ ಆಗ್ತಿಲ್ಲ, ಇನ್ನೊಂದು ಆಪ್ರೇಟ್ ಆಗ್ತದೆ. ಹೌದು, ಎರಡು ಆಗುತ್ತೆ. ಆದರೆ ಒಂದು ಈಗ ಅದು ಕೋಲ್ಡ್ ಆದಾಗ ಏನೋ ಚಾರ್ಜಿಂಗ್ ಇಲ್ಲ ಅಂತಂದರೆ ಅದು 5G ಅಲ್ವಾ, ಫಾಸ್ಟಾಗಿ ಹಿಡಿತೈತೆ. ಹಾಗಾಗಿ ನಾವು ಇವಾಗ ಏನು ಮಾಡಿದ್ದೀವಿ ಅಂದರೆ, ಕರೆಂಟಿಂದ ಹಾಕ್ತಿದ್ವಿ. UPS ಇರುತ್ತೆ, 24 ಗಂಟೆ ಕರೆಂಟ್ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಹಾಗಾಗಿ ನಾವು ಓನಾಗಿ ಮಾಡ್ಕೊಂಡಿದ್ವಿ. ಬೆಂಗಳೂರಿಗೆ ನೀವು ಎಷ್ಟು ವಯಸ್ಸಲ್ಲಿ ಹೋಗಿದ್ದೀರಾ? ನಾನು 8th ಫೇಲ್ ಆಗ್ತಿದ್ದಾಗೇನೆ ಬೆಂಗಳೂರು ಹೋಗಿದ್ದೆ. ಸುಮಾರು ವರ್ಷ ನಾವು 12 ವರ್ಷ ಬ್ಯಾಚುಲರ್ ಕೆಲಸ ಮಾಡಿದ್ವಿ, ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ಗಾಡಿ ತಗೊಂಡೆ ಅಂತ ಅಂದಲ್ಲ, ಟಿ ಟಿ ಗಾಡಿ. ಸ್ವಂತ ತಗೊಂಡಿದ್ರಾ? ನಾವು ಸ್ವಂತ ಟಿ ಟಿ ಗಾಡಿನೇ 2 ಟಿ ಟಿ ಗಾಡಿ ಸ್ವಂತನೇ ಮಾಡ್ಕೊಂಡಿದ್ವಿ, ನಾವೇ ಮಾಡಿದ್ವಿ. ಗಾರ್ಮೆಂಟ್ಸ್ ಹೋಗ್ತೀವಿ ಫೀಲ್ಡರ್ಸರಾಗಿ. ಅಲ್ಲಿ ಒಂದು 18,000 ನಮಗೆ ಎಲ್ಲ ESI ಎಲ್ಲ ಕಟ್ಟಾಗಿ ಬರೋದು. ಆಮೇಲೆ ಏನು ಮಾಡಿದ್ವಿ, ಅದೇ ಥರ ನಮ್ಮ ಕಂಪ್ನಿ ನಮ್ಮ ಬಾಸ್ ಇದ್ರು, ಮಹೇಶ್ ಕುಮಾರ್ ಅಂತ ಬೆಂಗಳೂರು ಚಿಕ್ಕಬಳ್ಳಾಪುರಲ್ಲಿ, ಅವ್ರ ಗಾಡಿನೇ ಓಡಿಸ್ತಾ ಇದ್ದೆ. ಮತ್ತು ನಾನು ಅವ್ರ ಹತ್ರನೇ ಕೇಳ್ಕೊಂಡೆ, ಏನಣ್ಣ ಈ ಥರ ನಾನೊಂದು ಗಾಡಿ ಹಾಕೋಣ ಅಂತಿದ್ವಿ.
ಮಾಡ್ತೀನಿ ಅಂತ. ಆಯ್ತು ಮಾಡೋ ಸಂತೋಷ, ನಮ್ಮ ಹುಡುಗರು ಯಾರೋ ಒಬ್ಬರು ಬೆಳಿಬೇಕು ಮಾಡಿ. ಆವಾಗ ನಾನು ಹಿಂಗೆ ಅವ್ರಿವ್ರ ಹತ್ರ ಇಂಟ್ರೆಸ್ಟ್ ತೊಗೊಂಡು ಒಂದು ಗಾಡಿ ಆಗಿದೆ. ಆ ಗಾಡಿ ಚೆನ್ನಾಗಿ ಕೈ ಹಿಡಿತು. ಆ ಗಾಡಿ ಕೈ ಹಿಡಿದೋದಕ್ಕೆ ಇನ್ನೊಂದು ಗಾಡಿ ಮಾಡಿದೆ. ಎಲ್ಲ ಗಾಡಿಗಳು ಏನು ಸಾಲ ಇದ್ದಂಗೆ ಎಲ್ಲ ಫುಲ್ ಕ್ಲಿಯರ್ ಮಾಡ್ತೇನೆ. ಆಮೇಲೆ ಗಾರ್ಮೆಂಟ್ಸಲ್ಲಿ ತಿರುಗಿ ಮತ್ತೆ ಇದು ಮಾಡೋದು ತುಂಬ ದೂರ ಆಯಿತು. ನಮಗೊಂದು ಔಟ್ಸ್ಟೇನಿಂಗ್ ಕಂಪ್ನಿ ಅದು ಬಂದುಬಿಟ್ಟು ಚನ್ನಪಟ್ಟಣ. ಅದಕ್ಕೆ ದೂರ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಇದು ನಾವು ಓನಾಗಿ ಮನೆ ಹತ್ರ ಮಾಡ್ಕೊಳ್ಳೋಣ, ಸುಮ್ಮನೆ ಅಲ್ಲಿ ಹೋಗಿ ಒಬ್ಬರ ಹತ್ರ ಹೋಗಿ ಕೆಲಸ ಮಾಡೋದು, ನಾವೇ ಸ್ವಂತ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿ. ಇವಾಗ ಗಾಡಿ ಹಿಂಗೆ ಒಣ ಕಂಡೀಷನ್ ಇದೆ? ಇಲ್ಲ, ಗಾಡಿ ಚೆನ್ನಾಗಿ ರನ್ನಿಂಗ್ ಅಲ್ಲವಾ? ಹೌದು. ಅದೇ ಗಾಡಿ ಇರುತ್ತಲ್ಲ, ಗಾಡಿ ಇನ್ನೂ ರನ್ನಿಂಗಲ್ಲೇ ಇದಾವ ಅಥವಾ ಏನಾದರೂ ಇದು ಮಾಡಿದ್ರಾ? ಇಲ್ಲ, ಗಾಡಿ ಕೊಡ್ತೀವಿ. ಸುಮ್ಮನೆ ಇವಾಗ ನಾವು ಡ್ರೈವರ್ನ ಕಳಿಸ್ತೀವಿ. ಡ್ರೈವರು ನೆಕ್ಸ್ಟ್ ಕಳಿಸ್ತಾರೆ. ಇವಾಗ ಯಾವ್ದೊಂದು ಬಾಡಿ ಬಂದಾಗ ಸಡನ್ನಾಗಿ ಡ್ರೈವರು ರಜಾ ಆಗ್ತಾರೆ, ಮೇಂಟೈನ್ ಮಾಡ್ತಾರೆ. ಇವಾಗ ಡ್ರೈವರ್ ಇದ್ದೀವಿ ನಾವು ಇಲ್ಲಿ, ಇವಾಗ ಇದೆಲ್ಲ ಇಷ್ಟೆಲ್ಲ ಬಂಡವಾಳ ಮಾಡಿದ್ವಿ, ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ನಮಗೆ ಬೇರೆ ಡ್ರೈವರ್ ಫೋನ್ ಮಾಡಿದಾಗ ಇಲ್ಲಿದ್ದೀನಿ ಅಂತಾರೆ. ಆ ಸಮಸ್ಯೆನೇ ಬೇಡ ಅಂತ ಹೇಳ್ಬಿಟ್ಟು ನಾವು ಓನಾಗಿ ಇದು ಮಾಡ್ತೇವೆ. ನೀವು ಡ್ರೈವಿಂಗ್ ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು? ನಾವು ಡ್ರೈವಿಂಗ್ ಫೀಲ್ಡ್ ಬಂದು ಅಲ್ಲಿಗೆ 12 ವರ್ಷ ಆಯಿತು. ಗಾಡಿ ಹಾಕಿ ಗಾಡಿ ಯಾವಲೇ ಒಂದು 7 ವರ್ಷ ಆಯಿತು. 7 ವರ್ಷ. ಡ್ರೈವಿಂಗ್ ಫೀಲ್ಡ್ ಬಂದು 12 ವರ್ಷ, ಗಾಡಿ ಸ್ವಂತ ಗಾಡಿ ಹಾಕಿ 7 ವರ್ಷ ಆಯಿತು. ಅದರಲ್ಲಿ ಟ್ರಾವೆಲ್ಸ್ ಏನೇನು ಉಳಿಯೋದ ಆಗೋದು? ಟ್ರಾವೆಲ್ಸಲ್ಲಿ ಒಳ್ಳೆ ದುಡ್ಡು ಉಳಿಯೋದು, ಅದರಿಂದನೇ ಇದೆಲ್ಲ ಮಾಡೋದು. ನಾವೇನಿದೇನು ಅದನ್ನೇ ದುಡ್ಡು ತಾಣಿದ್ದು ವೆಹಿಕಲ್ಸಲ್ಲಿ ದುಡ್ದಿರೋದು ದುಡ್ಡೇನೆ ಇಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಆ ವೆಹಿಕಲ್ ದುಡ್ದಿರೋದಲ್ಲೇ ಮನೆ ಕಟ್ಕೊಂಡಿದ್ದೀವಿ, ಸೆಟ್ ಮಾಡ್ಕೊಂಡಿದ್ದೀವಿ, ಎಲ್ಲ ಅದನ್ನು. ಅಂದರೆ ಇವಾಗ ನೀವು 4,90,000 ಅಂತಂದ್ರಿ. ಈಗ ಯಾರಾದರೂ ನೋಡ್ತಾ ಇರೋ ವ್ಯೂವರ್ಸ್ಗೆ ಚಿಕ್ಕ ಅಮೌಂಟಾಗಿ ಮಾಡ್ತೀನಿ ಅಂದರೆ ಎಷ್ಟಿಂದ ಸ್ಟಾರ್ಟ್ ಮಾಡ್ಬೋಣ ಈ ಥರ? ಮಾಡ್ಬೋದು. ಈಗ ಅವರವರು ಕೆಪಾಸಿಟಿ ಮೇಲೆ ಅಲ್ಲ, ಅಂದಾಜು ಎಲ್ಲ ಒಂದೇ ಸಮಾರಲ್ಲ, ಎಷ್ಟು ಲಕ್ಷದಿಂದ ಸ್ಟಾರ್ಟ್ ಮಾಡ್ಬೋದು ಅಂತ? ಸಿಂಪಲ್ ಆಗಿ ಮಾಡ್ತೀವಿ ಅಂತಂದರೆ ಆರಾಮಾಗಿ 1 ಲಕ್ಷ 1 ವರ್ಷದಲ್ಲೇ ಮಾಡ್ಬೋದು. 1 ಲಕ್ಷಕ್ಕೆ ಫುಲ್ ಎಲ್ಲ ಸೆಟ್ ಮಾಡ್ಬೋದು. ಹಾಂ, ಯಾಕಂದರೆ ಈ ಥರ ಎಷ್ಟು ಬೇಕು ಒಂದು ಬ್ಯಾಚಿಗೆ ಒಂದು 30 ಮರಿ 20 ಮರಿ ಮಾಡ್ತಾರೆ. ಅಷ್ಟು ಮರಿ ಅಷ್ಟು ಸ್ಟ್ಯಾಂಡ್ ಮಾಡಿಸ್ಕೊಂಡು ಅದು 4 ಅಡಿ ಗ್ಯಾಪ್, 1 ಅಡಿ ಪ್ಯಾಸೇಜ್ ಇರುತ್ತೆ, ಅದು 1 ಅಡಿ 6 ಅಡಿ ಇದ್ದರೆ ಆರಾಮಾಗಿ ಒಂದು 35 ಮರಿ ನಡೆಸ್ಬೋದು. 6 ಅಡಿ ಜಾಗದಲ್ಲಿ 35 ಮಾಡ್ಬೋದು. ಇಷ್ಟಕ್ಕೆ 6 ಅಡಿ ಜಾಗದಲ್ಲಿ ಈಗ ಇದು 25 ಅಡಿ. ಹಾಂ, ಈಗ 33 ಅಡಿಗೆ ಆರಾಮಾಗಿ 30 ಮರಿ ನಡೆಸ್ಬೋದು, ಏನು ತೊಂದರೆ ಇಲ್ಲ. ಸಿಂಪಲ್ಲಾಗಿ 1 ಲಕ್ಷದಲ್ಲಿ ಮಾಡ್ಬೋದು. ಮೇಲೆ ಐಟಾಕಾಗಿ ಮಾಡ್ತೀನಿ ಅಂತ ಅಂದ್ರಲ್ಲ, ಅವಾಗ ಏನಾದ್ರು ಕೋಳಿ ಇನ್ನೂ ಜಾಸ್ತಿ ಸಾಕ ಇದೇನೋ ಕೋಳಿ ಪೂರ್ತಿ ಕೆಳಗಡೆ ಕೋಳಿ ಮೇಸೋದು ಮೇಲೆಲ್ಲ ಮಾಡಿ? ಯಾಕೆಂದರೆ ಇದೆಲ್ಲ ಬೈಲಿರೋದಕ್ಕೆ ಎಲ್ಲ ಹೊರಗಡೆ ಹೋಗ್ತಾರೆ, ಮೇಯ್ತೇವೆ ಬರ್ತಾರೆ, ಸಮಸ್ಯೆ ಇಲ್ಲ. ಅದಕ್ಕೆ ಕೋಳಿ ನಾವೊಂದು 100 ತಿಂಗಳು ಕೋಳಿ ಮಾಡಬೇಕು ಅಂತಿದ್ದೀವಿ. ಇದು ಮರಿಗಳಿಗೆ ಮೇವು ಯಾವ ಥರ ಮೇಂಟೈನ್ ಮಾಡ್ತೀರಾ? ಅಂದರೆ 1 ವರ್ಷಕ್ಕೆ ಒಂದೇ ಸರಿ ತಗೊಂಬಿಟ್ಟೆಲ್ಲ ಸ್ಟೋರ್ ಮಾಡ್ಕೊತೀರಾ ಅಥವಾ ತಿಂಗಳು ತಗೊಂತೀರಾ ಬೇರೆ ರೈತರಿಂದ, ಅಥವಾ ನೀವೇ ಬೆಳಿತೀರಾ? ಇಲ್ಲ, ನಾವೇ ಬೆಳಿತೀವಿ. ನೀವೇ ಬೆಳಿತೀರಾ? ಹಾಂ, ಸಾಟೇಜ್ ಬಂದರೆ ಅದಕ್ಕೆ ಮುಂಚೆನೇ ನಾವು ತಗೊಂಡೆಲ್ಲ ಬಣವೆ ಹಾಕಿರ್ತೀವಿ. ಬಣವೆ ಹಾಕಿ ಎಲ್ಲ ಟಾರ್ಪಲ್ ಹಾಕೊಂಡು ಎಲ್ಲ ನೀಟಾಗಿ ಇದು ಮಾಡ್ಕೊಂಡಿರ್ತೀವಿ. ನಮ್ಗೆ ಎಷ್ಟು ಬೇಕಷ್ಟು ಚಾಪ್ ಕಟ್ಟರ್ ಇರುತ್ತೆ, ಚಾಪ್ ಕಟ್ಟರ್ ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕ್ಬಿಡ್ತೀವಿ. ನಾವು ಬೆಳಗ್ಗೆ ಬಿಸಿಲಿಗೆ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ಡೈಲಿ 2 ದಿನಕ್ಕೆ 3 ದಿನಕ್ಕೆ ಆಗೋಷ್ಟು ಹಾಕ್ಕೊಂತೀವಿ. ಅಂದರೆ ಮೇವು ಕಟ್ ಮಾಡುವಾಗ ಕೆಲವು ಜನ ಉಪ್ಪು ಹಾಕ್ತಾರೆ, ಚೆನ್ನಾಗಿ ಮರಿ ತಿನ್ಲಿ ಚೆನ್ನಾಗಿ ಬರಲಿ ಅಂತ. ನೀವು ಅದ್ರ ಉಪ್ಪು ಹಾಕಿ ಮಾಡ್ತೀರಾ ಅಥವಾ ನಾವೇನಿಲ್ಲ, ಉಪ್ಪೇನು ಹಾಕಲ್ಲ, ಹಂಗೆ ಮೇಯ್ತವೆ. ಮತ್ತೆ ಮಳೆ ಏನಾದ್ರು ಬಂದರೆ ನೀರು ಒಳಿಕೆ ನೋಡಿಲ್ಲ? ಇಲ್ಲ, ನೀರು ಬರೋ ಥರ ಏನು ಮಾಡಿಲ್ಲ. ಇದು 4 ಸೈಡ್ ಓಪನ್ ಐತೆ, ಗಾಳಿ ಆಡೋದಕ್ಕೆ. ಈಗ ಮಳೆಗಾಲದಲ್ಲೇನ ಕ್ಲೋಸ್ ಮಾಡೋದು ನಡೀತದೆ, ಈ ಬೇಸಿಗೆಗೆ ಗಾಳಿ ಆಡ್ಬೇಕಲ್ಲ, ಹಂಗಾಗಿ ಫುಲ್ ಎಲ್ಲ ಮೆಸ್ ಮಾಡ್ತಿದ್ವಿ. ಅದು ಸೈಡ್ಗೆ ಗ್ರೀನಸ್ ಕಟ್ಟಿದೆಯಲ್ಲ, ಸೈಡ್ಗೆ ಎಳೆ ಥರ ಮಾಡಿದ್ವಿ. ಹೇಳಿದ್ರೆ ಸೈಡ್ಗೆ ಹೋಗುತ್ತೆ, ಗಾಳಿ ವಾತಾವರಣ ಚೆನ್ನಾಗಿರ್ತದೆ ಅಂತ ಮಾಡಿರೋದು. ಮತ್ತು ಇದು ಮರಿ ಇಷ್ಟು ಬಿಡ್ತೀನಿ ಅಂತ ಅಂದ್ರಲ್ಲ, ಇಷ್ಟೊಂದು 130 ಮರಿ ಅಲ್ಲ ಒಂದು ರ್ಯಾಕಲ್ಲಿ? ಇದರಲ್ಲಿ ಒಂದು 35 ಮರಿ. 35 ಬಿಡ್ತೀನಿ ಅಂದ್ರಲ್ಲ, ಅಂದರೆ 35 ಅಲ್ಲಲ್ಲೇ ಕಟ್ಟಾಕ್ತಿರೋ? ಇಲ್ಲ, ಗೇಟ್ ಮಾಡ್ತಿದ್ವಿ. 35 ಒಂದ್ಸರಿ ಬಿಟ್ಬಿಟ್ಟು ಸೆಂಟ್ರಲ್ಲಿ ಒಂದು ಗೇಟ್ ಮಾಡ್ತಿದ್ವಿ, ಅರ್ಧ ಆ ಕಡೆ ಹೊಡಿತೀವಿ, ಅಲ್ಲಿ ಗೇಟ್ ಹಾಕ್ಬಿಡ್ತೀವಿ. ಅವು ಅಲ್ಲೇ ಮೇಯ್ಕೊಂಡು ಅಲ್ಲೇ ಇರ್ತಾರೆ. ಈ ಗೇಟ್ ಹಾಕ್ತೀವಿ, ಇಲ್ಲ ಅರ್ಧ ಮೇಯ್ಕೊಂಡಿರ್ತಾರೆ. ಇದಕ್ಕೆ ಒಂದು ಆ ಥರ ಏನಾಗಲ್ಲ. ಈಗ ಸದ್ಯಕ್ಕೆ ಸಣ್ಣ ಮರಿಲಿ ಏನು ಇದಾಗಲ್ಲ, ದೊಡ್ಡ ಮರಿ ಆಗ್ತಾ ಇನ್ನೇನು ನಾವು ಕಟಾವು ಬಂದಾಗ ಸ್ವಲ್ಪ ಗುದ್ದಾಡ್ತಾರೆ. ಅದಕ್ಕೆ ಜಾಸ್ತಿ ಗ್ಯಾಪ್ ಇಲ್ಲ, ಫುಲ್ ಟೈಟ್ ಆಗಿದ್ರೆ ಗುದ್ದಾಡಕ್ಕೆ ಅವಕಾಶ ಇರಲ್ಲ. ಹಂಗಾಗಿ ಮಾರ್ಕೆಟಿಂಗಲ್ಲಿ ಯಾವ ಥರ ಇದೆ? ಮಾರ್ಕೆಟಿಂಗಲ್ಲಿ ಲೋಕಲ್ ಸೇಲ್ ಮಾಡ್ತೀರಾ ಅಥವಾ ಬೇರೆ ಕಡೆ ಸೇಲ್ ಮಾಡ್ತೀರಾ? ಇಲ್ಲ, ಇಲ್ಲೇ ಲೋಕಲ್, ಇಲ್ಲೇ ಬರ್ತಾರೆ, ಇಲ್ಲೇ ಕೊಡ್ತೀವಿ. ತರೋದು ಚಿನ್ನೂರಿಂದ ಹಾಕೋಗ್ತೀವಿ. ಹಂಗೆ ಚಿನ್ನೂರಿಂದ ತಗೊಂಬರೋ ಅಲ್ಲಿ ಮಾರ್ಕೆಟ್ ಯಾವ ಥರ? ಅದು ಸಂತೆ, ದೊಡ್ಡ ಸಂತೆ ಬಜಾರ್ ಐತೆ,
ಸಂತೆ. ಅಲ್ಲೇ ಕಾಂಟ್ಯಾಕ್ಟ್ ಆಗೋರ ಅಥವಾ ನೀವು ಡೈರೆಕ್ಟ್ ಚೂಸ್ ಮಾಡ್ಕೊಂತ ನಾವೇ ಡೈರೆಕ್ಟ್ ಹೋಗ್ತೀವಿ. ನೀವು ನಾವೇ ಡೈರೆಕ್ಟ್ ಹೋಗ್ತೀವಿ. ಎಲ್ಲ ಇವಾಗೆಲ್ಲ ರೇಟ್ ಎಲ್ಲ ಜಂಪ್ ಆಗ್ತವೆ ಮರಿಗಳು. ಅಲ್ಲೂ ಮರಿಗಳು ಸಿಗೋದು ಕಷ್ಟ ಎಲ್ಲ, ಯಾಕಂದ್ರೆ ಎಲ್ಲ ಬರೀ ಸೆಟ್ ಇದು ಮಾಡ್ತಾರಲ್ಲ, ಹಂಗಾಗಿ. ಮತ್ತೆ ವಾಟರ್ ಸಪ್ಲೈ ಎಲ್ಲ ಹೆಂಗೈತೆ? ನಿಮ್ದೆ ವಾಟ್ರು ಇಲ್ಲೇ ಪೈಪ್ ಲೈನ್ ಮಾಡಿದ್ದೀವಿ. ಇಲ್ಲೇ ತೊಟ್ಟಿ ಎಲ್ಲ ಐತೆ, ನೀರು ಇಲ್ಲೇ ಬರುತ್ತೆ. ಹಂಗಾಗಿ ಇಲ್ಲೇ ನೀರಿಂದೆಲ್ಲ ವ್ಯವಸ್ಥೆ ಐತೆ. ಇಲ್ಲೇ ಪಕ್ಕದಲ್ಲಿ ಮನೆ ಹಾಕೊಂಡಿರ್ತೀವಿ. ಇಲ್ಲೇ ಯಾವಾಗಲೂ ಇರ್ಬೇಕಲ್ಲ, ಹಂಗಾಗಿ ಒಂದು 2 ಹಸನವೆ. ಹಸನ ಮೇಯಿಸ್ಕೊಂಡು ಮತ್ತೆ ಮೆಡಿಸನ್ ಹಾಕ್ಬೇಕು ಅಂತಾರೆ. ಮೆಡಿಸನ್ ಎಷ್ಟು ತಿಂಗಳು ಒಂದ್ಸರಿ ಹಾಕ್ತೀರಾ? ಅದು ಡೈಲಿ ಹಾಕ್ತೀವಿ. ಅಂದರೆ ಇದು ಫ್ರೂಟ್ ಅನ್ನು ಬರ್ತದೆ. ಫ್ರೂಟ್ ಅನ್ನು ನೀರೊಳಗೆ ಇದು ಮಾಡಾಕೋದು ಇಲ್ಲ, ನಾವು ಡೈರೆಕ್ಟ್ ಸಿರಪ್ ಬಾಯಿಗೆ ಹಾಕ್ಬಿಡ್ತೀವಿ. ಯಾಕೆಂದರೆ ಕೆಲವು ನೀರಿಗೆ ಹಾಕಿದೆ ಕೆಲವು ಕುಡಿತಾರೆ, ಕೆಲವು ಕುಡಿಯಲ್ಲ. ಡೈಲಿ ಹಾಕ್ತೀರಾ ನೀವು? ಡೈಲಿ ಹಾಕ್ತೀವಿ. ಅದೇನಪ್ಪ ಸ್ವಲ್ಪ ರಿಸ್ಕ್ ಆಗುತ್ತೆ, ಆದರೆ ಅದು ಪರವಾಗಿಲ್ಲ. ಅದು ಡೈರೆಕ್ಟ್ ಮೆಡಿಸಿನ್ ಅದಕ್ಕೆ ಹೋಗ್ತದೆ. ಇವಾಗ ನೀರು ಹಾಕಿದ್ರೆ ಅರ್ಧ ಕುಡಿತೇವೆ, ಒಂದು 5-10 ಕುಡಿತೇವೆ, ನೀರಾಗ ಕುಡಿಯಲ್ಲ. ಹಂಗಾಗಿ ಡೈರೆಕ್ಟ್ ಬಾಯಿಗೆ ಹಾಕ್ತೀವಿ. ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಒಂದೇ ಸರಿ ಹೋಲ್ಸೇಲ್ ಕೊಟ್ಬಿಟ್ಟು ಒಂದೇ ಸರಿ ಒಂದೇ ರೇಟ್ ಎಲ್ಲ ಎಲ್ಲ ಒಂದೇ ರೇಟ್ಗೆ ಹೋಲ್ಸೇಲ್ ಕೊಡ್ತೀವಿ. ಎಷ್ಟು ಬರುತ್ತೆ ನಾವು ಸಿಂಗಲ್ ಆಗಿ 1-2 ಮರಿ 5-10 ಕೊಡಲ್ಲ, ಒಟ್ಟಿಗೆ ಕೊಡ್ತೀವಿ. ಮತ್ತೆ ಇವಾಗ ಈ ತರ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾರಲ್ಲ ಇವತ್ತು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾಡ್ಬೋದು, ರಿಸ್ಕ್ ತಗೊಂಡು ಮಾಡಿದ್ರೆ ಬೆನಿಫಿಟ್ ಐತೆ. ಈಗ ಸ್ವಲ್ಪ ಚಳಿಗಾಲ ಮರಿ ತರಬೇಕಾಯ್ತು. ಈ ಚಳಿಗಾಲ ಸ್ವಲ್ಪ ಮರಿ ಪಿಕಪ್ ಆಗಲ್ಲ ಅನ್ನೋದಕ್ಕೆ ಒಂದು ಕಾರಣದಿಂದ ಸ್ವಲ್ಪ ಡಿಲೇ ಮಾಡಿದ್ವಿ. ಈಗ ನೆಕ್ಸ್ಟ್ ಈಗ ಜನವರಿ ಈಗ ಏನು ಇನ್ನೊಂದು 15 ದಿವಸ ಕಳೀತಿದ್ದಂಗೆ ತರಬೇಕು. ಬೆಸ್ಟ್ ಟೈಮು ಅಂತಂದ್ರೆ ಯಾವ ಸಜೆಸ್ಟ್ ಮಾಡ್ತೀರಾ ನೀವು ಮರಿ ತರಕ್ಕೆ ಮತ್ತೆ ಮಾರಕ್ಕೆ? ಬೇಸಿಗೆ ಚೆನ್ನಾಗಿರುತ್ತೆ ಮರಿ, ಒಳ್ಳೆ ಪಿಕಪ್ ಆಗ್ತದೆ. ಈ ಚಳಿಗಾಲ ಒಂದು ಬಿಟ್ಟು ಇನ್ನೆಲ್ಲದರಲ್ಲೂ ಪರವಾಗಿಲ್ಲ, ಪಿಕಪ್ ಆಗ್ತದೆ ಚೆನ್ನಾಗಿ, ಮರಿ ಚೆನ್ನಾಗಿ ಬರ್ತದೆ. ಈ ಚಳಿಗಾಲದಲ್ಲಿ ಸ್ವಲ್ಪ ಮರಿ ಬೇಗ ಪಿಕಪ್ ಆಗುತ್ತೆ. ಮರಿ ತರಬೇಕಾದ್ರೆ ಎಷ್ಟು ಗೊತ್ತೀರಾ? ಕಡಿಮೆ ಲೋ ಬಜೆಟ್ ಅಂದರೆ ಇಷ್ಟರಿಂದ ಇಷ್ಟು ತರ್ಬೋದು ಅಂತ. 7,000, 7,200, 7,500. 7,000 ತರ್ತೀರಾ. ಮತ್ತೆ ಮಾರಂಗಿದೆ ಎಷ್ಟು ಮರಿ? ಒಂದು ಸಿಂಗಲ್ ಮಾರಂಗಿದೆ ಒಟ್ಟಿಗೆ ಇವಾಗ 50 ಹಾಕ ಬಂದಿರುತ್ತೆ ಅಂದ್ರೆ 50 ಒಟ್ಟಿಗೆ ಒಂದೇ ರೇಟಲ್ಲಿ ಮಾಡ್ತೀವಿ. ಒಂದು 11,000, 11,500. ಎಷ್ಟು ತಿಂಗಳು ಮರಿ ಬೆಳವಣಿಗೆ ಬಂದಂಗೆ 10,000 ಈ ಥರ. ತಿಂಗಳ ಮೇಲೆ 15 ದಿವಸ. ಅಂದರೆ ಎಷ್ಟು ತಿಂಗಳು ಒಂದ್ಸರಿ ಮಾಡ್ತೀರಿ ನೀವು? 3 ತಿಂಗಳು 6 ತಿಂಗಳು ಆ ಥರ ಇರ್ತದೆ? ಇಲ್ಲ, ಆ ಥರ ಏನಿಲ್ಲ. ಒಂದೂವರೆ ತಿಂಗಳು 2 ತಿಂಗಳಲ್ಲಿ ಬೆಳಗ್ಗೆ ತಿಂಡಿಗೆ ಹಿಂಡಿ, ಜೋಳ, ಫೀಲ್ಡು 3 ಮಿಕ್ಸ್ ಮಾಡಿ ಹಾಕ್ತೀವಿ. ಫಸ್ಟ್ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಪ್ರೋಟೀನ್ ಹಾಕ್ತೀವಿ, ಮೆಡಿಸಿನ್ ಬಾಯಿಗೆ. ಒಂದು 1/2 ಅವರ್ 3/4 ಅವರ್ ಬಿಟ್ಟು ಆಮೇಲೆ ತಿಂಡಿ ಕೊಡ್ತೀವಿ. ತಿಂಡಿ ಕೊಟ್ಟಾದ್ಮೇಲೆ ಒಂದು 11 ಗಂಟೆ ಮೇಲೆ ಮೇವು ಹಾಕ್ತೀವಿ. ಮತ್ತು ತಿರ್ಗಾ 3 ಗಂಟೆಗೆ ಒಂದ್ಸರಿ ಮೇವು ಹಾಕ್ತೀವಿ. ಮತ್ತು ಸಂಜೆ ಒಂದು 6-6:30 ತಿರ್ಗಿ ಮತ್ತೆ ತಿಂಡಿ ಕೊಡ್ತೀವಿ. ಅಷ್ಟೇ ಕೊಡ್ತೀವಿ. ಮತ್ತೆ ಮೇವು ಅಂತಂದ್ರಲ್ಲ, ಮೇವು ಯಾವ ಥರ ಹಾಕ್ತೀರಾ? ಅಂದರೆ ಒಂದೇ ಮೇವು ಹಾಕ್ತಿರ್ತೀರಾ ಅಥವಾ ಮಿಕ್ಸ್ ಮಾಡಿ ಹಾಕ್ತೀರಾ? ಇಲ್ಲ, ಈ ಕಡಲೆ ಒಟ್ಟು ಬರ್ತದೆ, ಕಡಲೆ ಒಟ್ಟು ಹಾಕ್ತೀವಿ, ಕಡಲೆಬೇಳೆ ಹಾಕ್ತೀವಿ, ತಿರ್ಗಾ ಉಳ್ಳಿ ಒಟ್ಟು ಹಾಕ್ತೀವಿ. ಈ ಒಣ ಮೇವು ತಾಳ ಹಾಕ್ತೀವಿ. ಹಸಿ ಮೇವು ಏನು ಹಾಕಲ್ವಾ? ಹಸಿ ಮೇವು ಹಾಕಲ್ಲ. ಹಸಿ ಮೇವು ಹಾಕಿದ್ರೆ ಅವು ಉಚ್ಕೊಳ್ಳೋದು ಈ ಥರ ಆಗ್ತದೆ. ಹಾಗಾಗಿ ಹಸಿ ಮೇವು ಏನು ಹಾಕಲ್ಲ. ಏನು ಹೇಳ್ತೀರಾ? ಹಸಿ ಮೇವು ಹಾಕೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಅಂತಲೇ ಹೇಳ್ತೀವಿ. ಹೌದು. ನೀವು ಯಾವಾಗಲೂ ಒಣ ಮೇವು ಮೇಂಟೈನ್ ಮಾಡಿ? ಒಣ ಮೇವು ಸಡೆ ಸೊಪ್ಪು ಆ ಥರ ಎಲ್ಲ ಬರೋಲ್ಲ? ಆ ಸಡೆ ಸೊಪ್ಪೆಲ್ಲ ಹಾಕಲ್ಲ. ಸಡೆ ಸೊಪ್ಪು ಹಾಕಿದ್ರೆ ಕೆಲವೊಂದು ಉಚ್ಕೊಳ್ತವೆ. ಹಾಗಾಗಿ ನಾವು ಒಣ ಮೇವು ಬಿಟ್ಟರೆ ಹಸಿ ಮೇವು ಹಾಕಲ್ಲ. ಏನಾದ್ರು ಮರಿ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನೀವು ಸೇವೆ ಮಾಡ್ತೀರಾ ಅಥವಾ ಡಾಕ್ಟರ್ ಏನಾದ್ರು ಫೋನ್ ಮಾಡ್ತೀರಾ? ಇಲ್ಲ, ನಾವೇ ನೋಡ್ಕೊಂತೀವಿ. ನೀವೇನು ಜ್ವರ ಬಂದರೆ ಅದೆಲ್ಲ ನಾವೇ ಚೆಕ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ವಿ. ಯಾವ್ದು ಸ್ವಲ್ಪ ಸೈಡಲ್ಲಿ ಮೇವು ಸೈಡಲ್ಲಿ ಇರ್ತದೆ ಅದಕ್ಕೆ ನಾವೇ ಚೆಕ್ ಮಾಡ್ಕೊಂಡು ನಾವೇ ಮೆಡಿಸಿನ್. ಎಷ್ಟು ಟೈಮ್ ಮೇವು ಕೊಡ್ತೀರಾ? ಬೆಳಗ್ಗೆ ಒಂದ್ಸರಿ ತಿಂಡಿ ಕೊಡ್ತೀವಿ, ಆಮೇಲೆ 11 ಗಂಟೆಗೆ ಮೇವು ಕೊಡ್ತೀವಿ, ಮತ್ತೆ ಒಂದು 3 ಗಂಟೆಗೆ ಒಂದು ಮೇವು ಕೊಡ್ತೀವಿ, ಮತ್ತೆ ತಿಂಡಿ ಕೊಡ್ತೀವಿ. 2 ಟೈಮ್ ಮೇವು ಕೊಡ್ತೀವಿ, 2 ಟೈಮ್ ತಿಂಡಿ ಕೊಡ್ತೀವಿ. ನೀರು ಹಂಗೆ ಇಟ್ಟಿರ್ತೀರಿ ಯಾವಾಗಲೂ? ನೀರು ಖಾಲಿಯಾದಂಗೆ ನೀರು ಕೊಡ್ತಾ ಇರ್ತೀವಿ. ಚೆನ್ನಾಗೈತೆ ನೋಡೋಕ್ಕೆ. ಇನ್ನು ಮುಂದೆ ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ ಫೀಡ್ನ? ಇದು ಈಗ ಸದ್ಯಕ್ಕೆ ಏನಿಲ್ಲ, ನೆಕ್ಸ್ಟ್ ಹೈಟೆಕ್ ಮಾಡೋಣ ಅಂತಿದ್ದೀವಿ. ಅಂದರೆ ಯಾವ ಥರ? ಇದನ್ನೇ ತೆಗೆದು ಹಂಗೆ ಹೈಟ್ ಮಾಡೋದು. ಹೈಟ್ ಮಾಡೋಂದ್ರೆ ಮರಿ ನೆಲದಲ್ಲಿ ನಿಂತ್ಕೊಂಡಂಗೆ ಮೇಲೆಲ್ಲ ನಿಂತ್ಕೊಂಡಂಗೆ. ಅಂದರೆ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಅದೇ ಥರ ಮಾಡ್ತಿರೋದು, ಕೆಳಗಡೆ ಇಲ್ದಂಗೆ ಮೇಲೆ ಮಾತ್ರ. ಕೆಳಗಡೆ ಎಲ್ಲ ಕೋಳಿ ಮೇಸೋ ಥರ ಅಂತ ಪ್ಲಾನ್ ಮಾಡ್ತಾರೆ. ಸೈಡಲ್ಲಿ ಮ್ಯಾಕಿನ ಇರ್ತವೆ, ಹಸುಗಳು ಇರ್ತವೆ, ಆ ಕಡೆ ಹಸ ಎಲ್ಲ ಇರ್ತವೆ. ಇಂಜೆಕ್ಷನ್ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದಾರೆ ಎಲ್ಲ. ಇದು ಜ್ವರಕ್ಕೆ ಜ್ವರಕ್ಕೆ ಹಾಕ್ತಿದೆ. ಇದು ನೆಗಡೆ ಕೆಮ್ಮಿಗೆ ಹಾಕ್ತೀವಿ ಇದನ್ನ.
ಇದು ನೋವಿಗೆ ಹಾಕ್ತೀವಿ. ಇದು ನೋವಿಗೆ ಯಾವ ಥರ ಅಂತ ಇದು? ಇದು 5 ml, ಇದು 5 ml ಹಾಕ್ತೀವಿ. ಇದು 5 ml ಸಿರಪ್ ಹಾಕ್ತೀವಿ. ಇದು 2 ml ಇಂಜೆಕ್ಷನ್ ಹಾಕ್ತೀವಿ. ಇದು ನೋವಿಗೆ ಕತ್ತತ್ರ ಆಗಲಿ ಇಲ್ಲಾಂದ್ರೆ ಹಿಂದೆಗಡೆ ತೊಡೆಗಾಗಲಿ ಇದು ಹಾಕ್ತೀವಿ. ಇದು 5 ml ಮರಿ ಬೆಳವಣಿಗೆ ಮೇಲೆ. ಈಗ ಸ್ಟಾರ್ಟಿಂಗ್ ಮರಿ ಬಂದಾಗ ಇದು ವೆಯ್ಟ್ ಕಡಿಮೆ ಆಗ್ತದೆ, ಅವು ಸ್ವಲ್ಪ ಕಡಿಮೆ ಆಗ್ತೀವಿ. ವೆಯ್ಟ್ ಆಗ್ತಾ ಆಗ್ತಾ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಬಾಯಿಗೆ ಹಾಕ್ತೀನಿ ಆ ಫ್ರೂಟ್ ಅನ್ನೋದು. ಫ್ರೂಟ್ ಅನ್ನೋದು ಇದು ಜ್ವರ ಬಂದರೆ ನಾವೇ ಚೆಕ್ ಮಾಡ್ಕೊತೀವಿ. ಇದರಲ್ಲಿ ನಾವೇ ಚೆಕ್ ಮಾಡ್ಕೊಬಿಟ್ಟು ಜ್ವರ ಎಷ್ಟಿದೆ ಅಂತ ಹೇಳ್ಬಿಟ್ಟು ಜ್ವರ ನೋಡ್ಬಿಟ್ಟು ನಾವೇ ಹಾಕ್ತೀವಿ. ಫ್ರೂಟನ್ನು ಬೆಳಗ್ಗೆ ಎದ್ದೊಳ್ತಿದ್ದಾಗೆ ಫ್ರೂಟನ್ನು ಹಾಕ್ತೀವಿ. ಇದು ಬೆಳಗ್ಗೆ ಎದ್ದೊಳ್ತಿದ್ದಾಗೆ ಇದು ಫ್ರೂಟನ್ನು ಇದು 10 ml ಒಂದೊಂದು ಮರಿಗೆ ಹಾಕ್ತಿರ್ತೀರಾ? ಎಲ್ಲ ಮರಿಗೂ 10 ml ಬಾಯಿಗೆ ಹಾಕ್ಬಿಡ್ತೀವಿ ಬೆಳಗ್ಗೆ ಒಂದು ಟೈಮ್. ಇದಾದಮೇಲೆ ಇದು ಅದೊಂದು 15 days ಮಾಡ್ತೀವಿ. 15 days ಮಾಡಿದ್ಮೇಲೆ ಇನ್ನೊಂದು ಹೈಫ್ಲೆಕ್ಸ್ ಅಂತ ಬರ್ತದೆ. ಇದರಲ್ಲೇ ದೊಡ್ಡದಿರುತ್ತೆ. ಇದರಲ್ಲೇ ದೊಡ್ಡದಿರುತ್ತೆ. ಇದು 20 ಲೀಟರ್ ಕ್ಯಾನ್ ಬರ್ತದೆ, 20 ಕ್ಯಾನ್ ಬರ್ತದೆ. ಅದೊಂದು 15 ಹಾಕ್ತೀವಿ. ಮತ್ತೆ ಒಂದು 15 ಒಂದು ವಾರ ಗ್ಯಾಪ್ ಕೊಟ್ಟು ಮತ್ತೆ ಇದೊಂದು 15 ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಅದನ್ನೇ ಫ್ರೂಟನ್ನು ಕಂಟಿನ್ಯೂ ಮಾಡ್ತೀವಿ. ಮರಿ ಸೇಲಾಗೋರ್ಗು ಕೊಡ್ತಲೇ ಇರ್ತೀವಿ. ಇದು ಮರಿ ಇದರಿಂದನೇ ಪಿಕಪ್ ಆಗೋದು ಫ್ರೂಟನ್ನು ಚೆನ್ನಾಗಿ ಮೇವು ಮೇಯ್ತಿದೆ. ಮಿಷಿನ್ ಇದೆ ಇದೆ ಚಾಪ್ಟರ್. ಎಷ್ಟು ಬಿತ್ತಣ್ಣ ಮಿಷಿನ್ಗೆ? ಇದು 20,000. 20,000 ಇದ್ರ ಮೇಲೆ ತಂದ್ರ ಇಲ್ಲ ಕ್ಯಾಶ್ ಕೊಟ್ಟು ಚೆನ್ನಾಗೈತೆ, ಚೆನ್ನಾಗಿ ಮಾಡಿದ್ದೀರಾ. ಆ ಕಡೆ ಅದು ಒಳಗಡೆ ಗೋಡನ್ ಮಾಡಿದ್ದೀವಿ. ಫೀಲ್ಡ್ ಜೋಳ ಆ ಕಡೆ ಅದು ಈಗ ಮರಿ ಖಾಲಿ ಆಗಿರೋದಕ್ಕೆ ಖಾಲಿ ಆಗೈತೆ. ಹೊರಗಡೆ CC ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿದ್ವಿ. CC ಕ್ಯಾಮ್ರಾ ಎಲ್ಲ ಹಾಕ್ತಿದ್ದೀರಾ? ಒಳಗಡೆ ನೀವು ಕ್ಯಾಮ್ರಾ? ಇಲ್ಲ, ಒಳಗಡೆ ಯಾರು ಬರಲ್ಲ, ಈಗ ನಾವೇ ಇರ್ತೀವಲ್ಲ. ಹಾಗಾಗಿ ನೈಟ್ ಅಕಸ್ಮಾತ್ ಎಲ್ಲ ಹೊರಗಡೆ ಹೋದಾಗ ಇರಲಿ ಅಂತ ಹೇಳ್ಬಿಟ್ಟು 2 ಕ್ಯಾಮ್ರಾ ಫಿಟ್ ಮಾಡ್ತೀನಿ. ಒಂದು ಸೋಲಾರ್ದು ಒಂದಿರುತ್ತೆ, ಕರೆಂಟ್ ಒಂದಿರುತ್ತೆ. ಕರೆಂಟ್ ಒಂದಿರ್ತದೆ, ಸೋಲಾರ್ ಒಂದಿದೆ. ಕರೆಂಟು EPS ಎಲ್ಲ ಐತೆ ಸೆಟ್ಟಲ್ಲಿ. 24 ಗಂಟೆ ಕರೆಂಟ್ ಇರ್ತದೆ, ಅಂತ ತೊಂದರೆ ಇಲ್ಲ. ಇದು ಮರಿ ತಗೊಂಬರ್ಬೇಕಾದ್ರೆ ಗಾಡಿ ಹೆಂಗೆ ಬರ್ತಾವಣ? ಗಾಡಿ ಇಲ್ಲಿ ಮೇನ್ ರೋಡ್ ಐತೆ, ರೋಡ್ಗೆಲ್ಲ ಐತೆ, ಏನು ತೊಂದರೆ ಇಲ್ಲ. ಅಂದರೆ ತಾಮಂದು ಬಿಡುವಾಗ ಮತ್ತೆ ಅನ್ಲೋಡ್ ಮಾಡುವಾಗ ಲೋಡ್ ಮಾಡುವಾಗ ಏನು ಪ್ರಾಬ್ಲಮ್ ಇರಲ್ಲ. ಸೀದಾ ಇಲ್ಲಿಗೆ ಡೋರ್ ಹತ್ರನೇ ಹೊಡಿತೀವಿ. ಇಲ್ಲಿ ಗಾಡಿ ಇಲ್ಲಿ ಹತ್ತ ಬಿಟ್ಕೊಂಡು ಹಂಗೆ ಒಳಗೆ ಹೊಡಿತೀವಿ. ಮರಿ ವ್ಯಾಪಾರ ಆದಾಗ ಅಷ್ಟೇ ಎಲ್ಲ ಆ ಕಡೆಯಿಂದ ಅಲ್ಲಿ ಒಳಗೆ ಬರ್ತಾರೆ. ಇಲ್ಲ ಹಿಡಿದು ಎಲ್ಲ ಒಳಗೆ ಹಾಕೊಂಡು ಗಾಡಿಗೆ ಹಾಕೊಂಡು ಹೋಗ್ತಾರೆ. ನೀರಿಗೆಲ್ಲ ವ್ಯವಸ್ಥೆ ಎಲ್ಲ ಇಲ್ಲಿ ಐತೆ, ಸುತ್ತಿ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ. ಈ ಕಡೆ ಅದು ಸೈಡಲ್ಲಿ ಇನ್ನೇನು ಸುಮ್ಮನೆ ಮನೆ ಹತ್ರ ಇರ್ತಾವಲ್ಲ ಅಂತೇಳಿ ಸೈಡಲ್ಲಿ ಮೇಕೆ ಇಲ್ಲ ಹೊಡ್ಕೊಳ ಇಲ್ಲೇ ನೀವು? ಅಯ್ಯೋ, ಮನೆ ಹತ್ರನೇ ಇಲ್ಲೇ ಇರ್ತವೆ. ಇವಕ್ಕೂ ಒಣಗಿರೋ ಮೇವೆ ಹಾಕ್ತೀರಾ ಅಥವಾ ಹಸಿ ಮೇವೆ? 2 ಹಾಕ್ತೀವಿ. ಇದಕ್ಕೆ ಹಸಿ ಮೇವನ್ನು ಹಾಕ್ತೀವಿ. ಈಗೆಲ್ಲ ಹುಡುಗರು ಬೆಂಗಳೂರು ಅಂತಾವ್ರೆ. ಬೆಂಗಳೂರಲ್ಲಿ ಏನೈತೆ? ಬೆಂಗಳೂರಲ್ಲಿ ಬಿಟ್ಟು ಇಲ್ಲಿಗೆ ಬರ್ತೀನಿ ಅಂದರೆ ಮಾಡೋಂಥ ಐತ ಅಂತ ನಿಮ್ಮ ಮನಸ್ಸಿಗೆ ಏನು ಮಾಡ್ಬೋದು. ನನ್ನ ಹತ್ರ ಇಲ್ಲೇ ಮಾಡ್ಬೋದು. ಅಲ್ಲಿ ಹೋಗಿ ಅವ್ರಿಗೆ ಹೇಳ್ದಂಗೆ ಕೇಳ್ಕೊಂಡು ಅವ್ರ ಹತ್ರ ಸಂಬಳ ಒಂದು ಲೀವ್ ಹಾಕಂಗಿಲ್ಲ, ಏನಿಲ್ಲ. ಲೀವ್ ಹಾಕಿದ್ರೆ ಪೇಮೆಂಟ್ ಕಟ್ ಆಗ್ತದೆ. ಪರ್ಮಿಷನ್ಗಳು ಕೊಡಲ್ಲ, ಏನಿಲ್ಲ. ಆರಾಮಾಗಿ ಓನಾಗೆ ಸ್ವಲ್ಪ ಯಾವ್ದನ್ನ ನೀರಾವರಿ ಜಮೀನು ಮೇವು ಮೇಯ್ಕೊಂಡು ಆರಾಮಾಗಿ ಇರ್ಬೋದು, ಏನು ಸಮಸ್ಯೆ ಇಲ್ಲ. ಬೆಂಗಳೂರಲ್ಲೇ ದುಡಿಬೇಕಂತೇನಿಲ್ಲ. ಈಗ ಓದಿರೋ ಹುಡುಗರು ಅವರು ಸಾಫ್ಟ್ವೇರ್ ಕಂಪ್ನಿ ಅಂತ ಇಂಥವೆಲ್ಲ ಹೋಗ್ತಾರೆ. ಈ ಗಾರ್ಮೆಂಟ್ಸ್ ಕೆಲಸ ಮಾಡೋಂಥವ್ರು ಅವರು ಇವರೆಲ್ಲ ಅಲ್ಲೋಗಿ ಮಾಡೋ ಬದಲು ಆರಾಮಾಗಿ ಮನೆ ಹತ್ರ ಮಾಡ್ತಾರೆ. ರಿಸ್ಕ್ ಇರುತ್ತೆ, ರಿಸ್ಕ್ ತೊಗೊಂಡು ಮಾಡಿದ್ರೆ ಏನು ತೊಂದರೆ ಇಲ್ಲ, ಮಾಡೋದು. ನಮಗೋಸ್ಕರ ರಿಸ್ಕ್ ಅಂತೇವಲ್ಲ, ನಾವು ಬೇರೆ ಅಂತ ಅನ್ನಲ್ಲ. ಈಗ ನಾವು ಅಲ್ಲೋದ್ರೂ ಬೇರೆ ಹತ್ರ ಕೆಲಸ ಮಾಡಿದ್ರೆ ಸುಮ್ಮನೆ ಕುಂಡಿಸ್ತಾನೆ ಕೆಲಸ ಮಾಡ್ಬೋದು, ಮಾಡಲೇಬೇಕು. ಹಂಗಾಗಿ ಓನಾಗೆ ಮಾಡ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಏನೋ ಬರೀ ಸೀಮೆ ಮೆಸ್ಕೊಂಡು ಒಂದೊಂದು ಟೈಮ್ ಈಗ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ದಿನಕ್ಕೆ 40 ಲೀಟರ್ ಹಾಲು ಹಾಕ್ತಾರೆ. 2 ಟೈಮ್ ಮೇವು ಹಾಕೊಂಡು ಅವ್ರ ಕೆಲಸ ಏನೈತೆ ಓಡಾಡ್ಕೊಂಡು ಎಲ್ಲಿ ಬೇಕು ಓಡಾಡ್ಕೊಂಡು ಬರ್ತಾರೆ. ಅವ್ರ ಕೆಲಸ ಏನೈತೆ ಮಾಡ್ಕೊಂತಾರೆ, 40 ಲೀಟರ್ ಹಾಲು ಹಾಕ್ತಾರೆ. ಒಂದು ಟೈಮಿಂದು ಹಾಲಿಂದ ಹೋಗಿಬಿಟ್ರೆ ಅದಕ್ಕೆ 1 ಟೈಮ್ ಸಾಕಂತೆ. ಅದಕ್ಕೆ ಹಳೆ ಏರಿಯಾದಲ್ಲಿ ನಾವು ಈಗ ಸೀಮೆಸ ಮಾಡ್ತಾ ಇದ್ವಿ. ಇದು ಅದೆರಡು ಕಂಟಿನ್ಯೂ ಮಾಡ್ತಾರೆ. ಸೀಮೆಸ ಮಾಡ್ತೀನಿ ಅಂತಿದ್ರಲ್ಲ, ಅವು ಯಾವ ಥರ? ಇಲ್ಲೇ ನಾರ್ಮಲ್ ಆಗಿ ತರೋದ ಅಥವಾ ಅವು ಜಾತಿವೇನಂತಂದು? ಇಲ್ಲ, ಜಾತಿ ಇಲ್ಲೇ ಸಿಗುತ್ತೆ. HF ಅಂತದೆಲ್ಲ ಹಳ್ಳಿ ಮೇಲೆ ಸಿಗ್ತದೆ. ಇಲ್ಲೇ ತರಬೇಕು. ಹಾಲ್ ಬ್ಲಾಕು HF ಸಿಗ್ತದೆ. ಅವು ಹಾಲ್ ಬ್ಲಾಕು HF ಆದರೆ ಸ್ವಲ್ಪ ಚೆನ್ನಾಗಿ
ಜರ್ಸಿ ಸ್ವಲ್ಪ ಹಾಲು ಕಡಿಮೆ ಕೊಡ್ತಾರೆ. ಅದು ಯಾವ ಥರ ಶೆಡ್ ಮಾಡಿ ಮೇಯಿಸ್ಬೇಕು ಅಂತ ಏನೋ ಪ್ಲಾನ್ ಆಯ್ತಾ ಹಸಿಂದು ಅಥವಾ ನಾರ್ಮಲ್ಲು ಇದು ಮಾಡೋ ಥರ? ಇಲ್ಲ, ನಾರ್ಮಲಾಗಿ ಸೆಟ್ ಮಾಡಿ ಕುರಿ ಶೆಡ್ ಯಾವ ಥರ ಮಾಡಿ ಅದೇ ಥರ ಶೆಡ್ ಮಾಡಿ ಸೆಟ್ ಮಾಡಿಬಿಟ್ಟು ಮಾಡೋಣ ಅಂತ ಇದ್ದೀವಿ. ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಕಷ್ಟಪಟ್ಟು ಮಾಡಿದ್ರೆ ಏನು ತೊಂದರೆ ಇಲ್ಲ. ಕಷ್ಟಪಟ್ಟು ಮಾಡೋದು ದೇವ್ರು ಎಲ್ಲಾದರೂ ಪುಟ್ಟ ಕೊಡ್ತಾನೆ, ಮಾಡ್ಬೋದು. ಹಾಂ, ಏನು ಸಮಸ್ಯೆ ಇಲ್ಲ. ನೋಡಿದ್ರಲ್ಲ ಯಾವ ಥರ ಕುರಿ ಮೇಯಿಸ್ತಾರೆ, ಮತ್ತು ಮುಂದೆ ಏನೋ ಹೊಸ ಪ್ಲ್ಯಾನ್ ಬೇರೆ ಐತಂತೆ. ಒಳ್ಳೆಯದಾಗಿ ನೋಡಲ್ಲ ಯಾವ ಥರ ಇನ್ಫಾರ್ಮೇಷನ್ ಅಂತ ಚೆನ್ನಾಗಿ ಕೊಟ್ಟರು ಅನ್ನೋ ಇನ್ಫಾರ್ಮೇಷನು. ಬಟ್ ಸಿಗಲ್ಲ ಅಂತ ಅನ್ಕೊಂಬಂದಿದ್ವಿ, ಎಲ್ಲ ಕಡೆ ಕೇಳ್ಕೊಂಡು ಬಂದ್ವಿ. ಆ ಶೆಡ್ಡಿನ ವೀಡಿಯೋ ಯಾರೂ ಇದು ಮಾಡಿರಲಿಲ್ಲ, ಚೆನ್ನಾಗಿ ಇನ್ಫಾರ್ಮೇಷನ್.